ಹರೇ ರಾಮ. ಎಲ್ರಿಗೂ ನಮಸ್ಕಾರ. ಅಭಿರುಚಿ ಚಾನಲ್ಗೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಆಗಸ್ಟ್ ಅಂದ್ರೆ ಹಬ್ಬಗಳ ಸಾಲು. ಅದ್ರ ಜೊತೆಗೊಂದು ಎಲ್ಲರೂ ಕೂಡ ಜಾತಿ ಮತ ಧರ್ಮ ಭೇದವನ್ನೆಲ್ಲ ಮರೆತು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಸಂಭ್ರಮದಿಂದ ಆಚರಿಸುವಂತಹ ಒಂದು ರಾಷ್ಟ್ರೀಯ ಹಬ್ಬ ಇದೆ. ಎಲ್ರಿಗೂ ಗೊತ್ತಿದೆ ಅಲ್ವಾ? ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ. 1947ರಲ್ಲಿ ನಮ್ಗೆ ಸ್ವತಂತ್ರ ಸಿಕ್ತು. ಆ ಸ್ವತಂತ್ರವನ್ನ ನಮ್ಗೆ ತಂದ್ಕೊಡ್ಲಿಕ್ಕೆ ತುಂಬಾ ಜನ ದೇಶಭಕ್ತರ ತ್ಯಾಗ ಬಲಿದಾನ ಎಲ್ಲದರಿಂದ ಕಷ್ಟಪಟ್ಟು ಹೋರಾಟ ಮಾಡಿ ನಮ್ಗೆ ಸ್ವಾತಂತ್ರ್ಯವನ್ನ ತಂದ್ಕೊಟ್ರು. ಅವರು ತಂದ್ಕೊಟ್ಟಂತ ಸ್ವಾತಂತ್ರ್ಯದ ಬಗ್ಗೆ ನಾವು ಅರಿತುಕೊಂಡು ಅವರ ಒಂದು ತ್ಯಾಗ ಬಲಿದಾನವನ್ನ ನೆನೆದು ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಜೊತೆಗೆ ನಾವು ಕೂಡ ದೇಶಾಭಿಮಾನ ದೇಶಭಕ್ತಿಯನ್ನು ಬೆಳೆಸ್ಕೊಳ್ಳುವಂತ ಒಂದು ಹಬ್ಬ ಇದು ಅಲ್ವಾ? ಅದನ್ನ ಎಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸ್ತೀವಿ. ನಾವು ಕೂಡ ನಮ್ಮೂರಿನ ಶಾಲೆನಲ್ಲಿ ಮಕ್ಕಳು ಗ್ರಾಮಸ್ಥರು ಪೋಷಕರೆಲ್ಲ ಒಟ್ಟಾಗಿ ಪ್ರತಿ ವರ್ಷ ತುಂಬಾ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತೀವಿ. ಆ ಒಂದು ಸ್ವತಂತ್ರ ದಿನಾಚರಣೆಯ ದಿನ ಹಾಕ್ಲಿಕ್ಕೊಂದು ಸುಂದರವಾದ ತ್ರಿವರ್ಣ ನೋಡಿ, ತ್ರಿವರ್ಣದಿಂದ ಧ್ವಜದ ಒಂದು ರಂಗೋಲಿಯನ್ನ ನಾವಿವತ್ತು ಹಾಕೋಣ. ಇದು ಕೇಸರಿ. ಕೇಸರಿ ಅಂದ್ರೆ ಕೇಸರಿ ಬಣ್ಣ ಅಂದ್ರೆ ಇದು ಧೈರ್ಯ ತ್ಯಾಗ ಹಾಗೂ ಬಲಿದಾನವನ್ನ ನೆನಪಿಸಿಕೊಡುವಂತಹ ಬಣ್ಣ. ಬಿಳಿ ಇದು ಶಾಂತಿ ಶಾಂತಿಯನ್ನ ಸೂಚಿಸುವಂತ ಬಣ್ಣ. ಹಾಗೆ ಇದು ಹಸಿರು ಪ್ರಕೃತಿಯೊಂದಿಗೆ ನಮ್ಮನ್ನ ಒಂದು ಬೆಸುಗೆಯನ್ನು ಸೂಚಿಸುವಂತಹ ಒಂದು ಇದು ಸಂಕೇತವನ್ನ ಈ ಒಂದು ಹಸಿರು ಬಣ್ಣ ಸೂಚಿಸುತ್ತೆ. ಈ ಒಂದು 3 ಕೇಸರಿ ಬಿಳಿ ಹಸಿರು ಮಧ್ಯ ಚಕ್ರಕ್ಕೆ ನಾವು ನೀಲಿ ಬಣ್ಣವನ್ನ ಹಾಕೋತೀವಿ. ಆ ಬಣ್ಣಗಳಿಂದ ನಮ್ಮ ಧ್ವಜ ರಾಷ್ಟ್ರ ಧ್ವಜ ನಿರ್ಮಾಣ ಆಗಿದೆ. ಆ ಒಂದು ಸಂಕೇತವಾಗಿ ನಾವು ಈ ಬಣ್ಣಗಳನ್ನು ಬಳಸಿ ಇವತ್ತು ರಂಗೋಲಿಯನ್ನ ಹಾಕೋಣ. ಈಗ ರಂಗೋಲಿಯನ್ನ ಹಾಕೋಕೆ ನಾನು ನೋಡಿ ವೃತ್ತಾಕಾರವಾಗಿ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣವನ್ನ ಹಾಕೋತಾ ಇದ್ದೀನಿ. ಆ ವೃತ್ತಾಕಾರವನ್ನ ಮಾಡ್ಕೊಳ್ಳಿಕ್ಕೆ ನೋಡಿ ನಾನು ಒಂದು ದಪ್ಪ ದಾರ ಹಾಗೂ ಚಾಕ್ ಪೀಸ್ ತಗೊಂಡಿದ್ದೀನಿ. ಸರ್ಕಲ್ ಮಾಡ್ಕೊಳ್ಳೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಕೇಂದ್ರ ಬಿಂದು ಹೀಗೆ ಇಟ್ಕೊಂಡು ನೋಡಿ ನೋಡಿ ಇಲ್ಲಿ ಒಂದು ಮಧ್ಯಕ್ಕೆ ಸರ್ಕಲ್ ಹಾಕೋ ತೋರಿಸಿದ್ನಲ್ವಾ? ನಂತರ ಒಂದು ದೊಡ್ಡ ಸರ್ಕಲ್ ಹಾಕೊಂಡಿದೀನಿ. ನಂತರ ಇಲ್ಲೊಂದು ಗೆರೆ ಅಂದ್ರೆ ಕೇಸರಿ ಬಿಳಿ ಹಸಿರು 3 ಈ ದೊಡ್ಡ ಸರ್ಕಲ್ ಅನ್ನ 3 ಪಾರ್ಟ್ ಮಾಡ್ಕೊಂಡಿದೀನಿ. 3 ಬಣ್ಣವನ್ನ ನಾವು ಹಾಕೊಳ್ಳೋದು ನೋಡಿ. ನಾನೀಗ ಚಾ ಸೋಸ್ತೀವಲ್ವಾ, ಸೋಸ ಹುಟ್ಟು ಅರಸ ಹುಟ್ಟು ಅಂತ ಎಲ್ರಿಗೂ ಗೊತ್ತಿರುತ್ತಲ್ವಾ? ಇದ್ರ ಸಹಾಯದಿಂದ ಬಣ್ಣವನ್ನ ತುಂಬ್ತಿದೀನಿ.
ನೋಡಿ, ಈ ಒಂದು ತ್ರಿವರ್ಣ ಬಿಡಿಸ್ಕೊಂಡಾದ್ಮೇಲೆ ನಾನು ಬಾರ್ಡ್ರಿಗೆ 2 ಎಳೆ ರಂಗೋಲಿನಲ್ಲಿ ಈ ತರ ಹೂವನ್ನ ಮಾಡ್ಕೊಂಡಿದೀನಿ. ಈ ರೀತಿ 2 ಎಳೆ ಹಾಕ್ಲಿಕ್ಕೆ ಬರದೇ ಇದ್ರೆ 1 ಎಳೆನಲ್ಲಿ ಈ ರೀತಿ ಹಾಕೋಬಹುದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ನಂತರ ಕೈನಲ್ಲಿ ಕೇಸರಿ ಬಿಳಿ ಹಸಿರನ್ನ ನಾನು ತುಂಬಿದ್ದೀನಿ. ಈ ಒಂದು ರಂಗೋಲಿನ ಶಾಲೆನಲ್ಲಿ ದೊಡ್ಡ ಮಕ್ಕಳಾದ್ರೆ ಮಕ್ಕಳೇ ಹಾಕ್ಬೋದು, ಚಿಕ್ಕ ಮಕ್ಕಳಾದ್ರೆ ಪ್ರಾಥಮಿಕ ಶಾಲೆ ಆದ್ರೆ ಶಿಕ್ಷಕಿಯರೊಂದಿಗೆ ಬೇಸ್ ಹಾಕೊಟ್ರೆ ಶಿಕ್ಷಕಿಯರು, ಮಕ್ಕಳು ಎಲ್ಲ ತುಂಬಾ ಜನ ಮಕ್ಳು ಇರ್ತಾರಲ್ವಾ, ಎಲ್ರೂ ಸೇರಿ ಕಲರ್ ತುಂಬಿದಾಗ ನಾವು ಈ ರಂಗೋಲಿನ ಹಾಕಿದೀವಿ ಅಂತ ಮಕ್ಕಳಿಗೂ ಖುಷಿ ಇರುತ್ತೆ, ಶಿಕ್ಷಕಿಯರಿಗೂ ಖುಷಿ ಇರುತ್ತೆ. ಆ ಸ್ವತಂತ್ರ ಹಬ್ಬಕ್ಕೆ ಒಂದು ಸುಂದರವಾದ ರಂಗೋಲಿ ಆಗುತ್ತೆ ಅಲ್ವಾ. ಈ ಒಂದು ಸುಂದರವಾದ ರಂಗೋಲಿನ ನೀವು ಕೂಡ ಸ್ವತಂತ್ರ ದಿನಾಚರಣೆ ಎಂದು ಹಾಕಿ ಹಬ್ಬವನ್ನ ಆಚರಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಹರೇ ರಾಮ.